ದೇಶಗಳಲ್ಲಿ 2026ಕ್ಕೆ ಅಡಿ ಇಡಲಿದ್ದೇವೆ. ವಿತ್ತಲೋಕದಲ್ಲಿ 2025 ಸಂಚಲನ ಮೂಡಿಸಿದ ವರ್ಷ. ಕೆಲ ದೇಶಗಳಿಗೆ ಆರ್ಥಿಕ ಹಿಂಜರಿತದ ಬಿಸಿ ತಟ್ಟಿದ್ರೂ ಕೂಡ ಭಾರತ ಸುರಕ್ಷಿತವಾಗಿತ್ತು. ಪರಿಣಾಮವಾಗಿ ಹೂಡಿಕೆಯ ಉತ್ಸಾಹ ಮುಂದುವರಿತು. ಆದರೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಭಾರೀ ಏರಿಕೆ ಆಗಿದ್ದು ಹೂಡಿಕೆದಾರರಿಗೆ ಭರ್ಜರಿ ಲಾಭ ನೀಡಿದ್ವು. ನಂತರದ ಸ್ಥಾನದಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಷೇರುಪೇಟೆ. 2026ರಲ್ಲೂ ಕೂಡ ಚಿನ್ನ ಮತ್ತು ಬೆಳ್ಳಿ ದರದ ನಾಗಲೂಟ ಮುಂದುವರಿಯಲಿದೆ. ಈ ನಿಟ್ಟಿನಲ್ಲಿ ಹೂಡಿಕೆಯ ಪಥ ಹೇಗೆ ಬದಲಿಸಬಹುದು ಅನ್ನೋ ವಿವರ ಎಲ್ಲಿದೆ. ಭಾರತದಲ್ಲಿ ಚಿನ್ನವನ್ನ ಆಪದ್ಧನವಾಗಿ ಪರಿಗಣಿಸಲಾಗಿದ್ದು, ಸಾಂಪ್ರದಾಯಿಕ ಹೂಡಿಕೆಯ ಈ ಸ್ವರೂಪವು ಹೂಡಿಕೆಯ ಇತರ ವೈವಿಧ್ಯಕ್ಕಿಂತ ಹೆಚ್ಚು ಚಾಲ್ತಿಯಲ್ಲಿದೆ. 2025ರಲ್ಲೂ ಕೂಡ ಈ ಟ್ರೆಂಡ್ ಮುಂದುವರಿತು. 2026ರಲ್ಲಿಯೂ ಕೂಡ ಮುಂದುವರಿಯಲಿದೆ ಅಂತ ಹೇಳ್ತಾರೆ ಮಾರುಕಟ್ಟೆ ತಜ್ಞರು. 2025ರಲ್ಲಿ ಚಿನ್ನದಲ್ಲಿ ಹೂಡಿದ 1 ಲಕ್ಷ ರೂಪಾಯಿ 1.70 ಲಕ್ಷ ರೂಪಾಯಿ ಆಗಿದೆ. ಅಂದ್ರೆ 70% ಭರ್ಜರಿ ಲಾಭ ನೀಡಿದೆ. ಅದೇ ಷೇರು ಮಾರುಕಟ್ಟೆಯಲ್ಲಿ ಹೂಡಿದ 1 ಲಕ್ಷ ರೂಪಾಯಿ ತಲುಪಿರೋದು 1.11 ಲಕ್ಷ ರೂಪಾಯಿಗೆ. ಅಂದ್ರೆ 11% ಸಮಾಧಾನಕರ ರಿಟರ್ನ್ ಸಿಕ್ಕಿದೆ. 2026ರಲ್ಲಿ ಚಿನ್ನ, ಷೇರು ಮಾರುಕಟ್ಟೆ ಮತ್ತು ರಿಯಲ್ ಎಸ್ಟೇಟ್ ನಲ್ಲಿ 12% 15% ರಿಟರ್ನ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ತಜ್ಞರು. ಅಂದ್ರೆ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 15,000 ರೂಪಾಯಿ ಗಳಿಕೆ ಸಿಗಲಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ 2026 ಹೇಗಿರಲಿದೆ ಅನ್ನೋದನ್ನ ನೋಡುವುದಾದ್ರೆ, 10 ಗ್ರಾಂ ಶುದ್ಧ ಚಿನ್ನದ ದರ 2026ರಲ್ಲಿ 1.80 ಲಕ್ಷ 2 ಲಕ್ಷ ರೂಪಾಯಿಗೆ ಮತ್ತು ಕೆಜಿ ಬೆಳ್ಳಿ ಬೆಲೆ 3 ಲಕ್ಷ ರೂಪಾಯಿಗೆ ತಲುಪುವ ಸಾಧ್ಯತೆಗಳಿವೆ ಎಂಬುದು ಮಾರುಕಟ್ಟೆ ವಿಶ್ಲೇಷಕರ ಅಭಿಪ್ರಾಯ. ಭಾರತದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿರುವ ಹೂಡಿಕೆ ಮಾರ್ಗ ನಿವೇಶನ, ಕೃಷಿ ಜಮೀನು, ಸ್ವತಂತ್ರ ಮನೆ, ಫ್ಲಾಟ್, ವಿಲ್ಲಾ ಅಥವಾ ವಾಣಿಜ್ಯ ಆಸ್ತಿ ಖರೀದಿ ಮೂಲಕ ಹೂಡಿಕೆ ಮಾಡಬಹುದು. ಇದರಲ್ಲಿ ದೀರ್ಘಾವಧಿಯಲ್ಲಿ ಹಣ ಬೆಳೆಯುತ್ತದೆ ಮತ್ತು ಬಾಡಿಗೆ ಮೂಲಕ ಪರ್ಯಾಯ ಆದಾಯ ವಿಧಾನವನ್ನ ಕಂಡುಕೊಳ್ಳಬಹುದಾಗಿದೆ. ಸಾಧಾರಣ ರಿಸ್ಕ್ ನಲ್ಲಿ ಸ್ಥಿರವಾದ ಆದಾಯ ಬಯಸುವವರು ಈ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬಹುದಾಗಿದೆ. ಕಳೆದ 5 ವರ್ಷಗಳ ದಾಖಲೆಯನ್ನ ನೋಡಿದ್ರೆ ರಿಯಲ್ ಎಸ್ಟೇಟ್ ವಾರ್ಷಿಕವಾಗಿ 12% 15% ರಿಟರ್ನ್ ಅನ್ನ ನೀಡಿದೆ. 2026ರಲ್ಲೂ ಕೂಡ ಇದೇ ದರ ಮುಂದುವರಿಯುವ ಸಾಧ್ಯತೆ ಇದ್ದು, ಮೆಟ್ರೋಪಾಲಿಟನ್ ನಗರಗಳಲ್ಲಿ ಈ ಪ್ರಮಾಣ ಇನ್ನೂ ಹೆಚ್ಚಾಗಿದೆ. ಷೇರುಪೇಟೆಯಲ್ಲಿ ಹೂಡಿಕೆಗೆ 2 ಆಯ್ಕೆಗಳಿವೆ. ಒಂದು, ಕಂಪನಿಗಳ ಷೇರು ಖರೀದಿ. ಅಂದ್ರೆ ನೇರವಾಗಿ ಕಂಪನಿಗಳ ಷೇರುಗಳನ್ನ ಖರೀದಿಸಬಹುದಾಗಿದೆ. ಇದರಲ್ಲಿ ಹೈ ರಿಟರ್ನ್ಸ್ ಇದ್ರೂ ಕೂಡ ಅಪಾಯದ ಮಟ್ಟ ಕೂಡ ಹೆಚ್ಚಾಗಿದೆ. ಮಾರ್ಕೆಟ್ ಕ್ಲಾಶ್, ಷೇರುಪೇಟೆಯ ತೀವ್ರ ಏರಿಳಿತ, ಕಂಪನಿಗಳ ಆಡಳಿತಕ್ಕೆ ಸಂಬಂಧಿಸಿದ ಸಮಸ್ಯೆಯ ಕಾರಣದಿಂದ ರಿಸರ್ಚ್ ಹಾಗೂ ಸರಿಯಾದ ಟೈಮಿಂಗ್ ನ ಅಗತ್ಯ ಇರುತ್ತೆ. ಆಯ್ಕೆ ತಪ್ಪಾದ್ರೆ ದೊಡ್ಡ ನಷ್ಟ ಎದುರಿಸಬೇಕಾಗುತ್ತೆ. ಇನ್ನೊಂದು, ಮ್ಯೂಚುವಲ್ ಫಂಡ್ ಅಥವಾ ಇಂಡೆಕ್ಸ್ ETF. ಈ ಹೂಡಿಕೆ ವಿಧಾನದಲ್ಲಿ ರಿಸ್ಕ್ ಕಡಿಮೆ, ಏಕೆಂದ್ರೆ ಫಂಡ್ ಮ್ಯಾನೇಜರ್ಗಳು ಹೂಡಿಕೆಯನ್ನ ನಿರ್ವಹಿಸ್ತಾರೆ. ಇದರಲ್ಲಿ ಬೇರೆ ಬೇರೆ ಷೇರುಗಳಲ್ಲಿ ಹಣವನ್ನ ತೊಡಗಿಸಲಾಗುತ್ತೆ. ಮ್ಯೂಚುವಲ್ ಫಂಡ್ಗಳು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಟ್ರೆಂಡ್ ಆಗುವುದಿಲ್ಲ, ಆದ್ರೆ ETFಗಳು BSE ಮತ್ತು NSE ನಲ್ಲಿ ಟ್ರೇಡ್ ಆಗುತ್ತೆ. ಇದರಲ್ಲಿ ಹೂಡಿಕೆಯನ್ನ ಹೇಗ್ ಮಾಡುವುದು ಅಂತ ನೋಡುವುದಾದ್ರೆ, ನೇರವಾಗಿ ಷೇರುಗಳ ಖರೀದಿ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಆರಂಭಿಸಲು ಡಿಮ್ಯಾಟ್ ಖಾತೆ ಅವಶ್ಯಕ. ಈಗ ಡಿಮ್ಯಾಟ್ ಖಾತೆ ಆನ್ಲೈನ್ ಮೂಲಕ ತೆರೆಯಬಹುದಾಗಿದ್ದು, ಪ್ರಕ್ರಿಯೆ ಸರಳ ಆಗಿದೆ. ಜೆರೋಧಾ, ಗ್ರೋ, ಆಂಜಲ್ ಒನ್ ನಂತಹ ಆಪ್ಗಳ ಮೂಲಕ ಡಿಮ್ಯಾಟ್ ಖಾತೆ ತೆರೆದು ಹೂಡಿಕೆ ಆರಂಭಿಸಬಹುದು. ಒನ್ ಟೈಮ್ SEP ಮೂಲಕವೂ ಹೂಡಿಕೆ ಮಾಡುವ ಆಯ್ಕೆ ಇದೆ. ಯಾರು ಹೂಡಿಕೆ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ, ಸ್ವಲ್ಪ ರಿಸ್ಕ್ ತೆಗೆದುಕೊಂಡು ದೀರ್ಘಾವಧಿಯಲ್ಲಿ ಉತ್ತಮ ರಿಟರ್ನ್ ಬಯಸುವವರು ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೂಡಿಕೆ ಆರಂಭಿಸಬಹುದು. ಈಗ ತಾನೇ ಉದ್ಯೋಗಕ್ಕೆ ಸೇರಿರುವವರು ನೂತನ ದಂಪತಿ ಸಂಪತ್ತು ಸೃಷ್ಟಿಗಾಗಿ ಹಾಗೂ ನಿವೃತ್ತಿ ಯೋಜನೆಗಾಗಿ ಹೂಡಿಕೆ ಆರಂಭಿಸಬಹುದು. ಹಳೆಯ ದಾಖಲೆಗಳನ್ನ ಅವಲೋಕಿಸಿದ್ರೆ ದೀರ್ಘಾವಧಿಗೆ ಮಾಡಿದ ಹೂಡಿಕೆ ಉತ್ತಮ ಲಾಭವನ್ನು ತಂದುಕೊಡುತ್ತೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.